सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते अन्नपूर्णे सदापूर्णे शंकरप्राणवल्लभे अज्ञानवैराग्यसिद्ध्यर्थं भिक्षां देहि च पार्वती ಓಂ ಶ್ರೀಂ ಶ್ರೀಯೈ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ವಿಶ್ವಸುನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸ 21/9/2025 27/9/2025 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಬಹಳ ಮುಖ್ಯವಾಗಿ ನಮಗೆ 21 ಅಮಾವಾಸ್ಯೆ ಇದೆ, ಮಹಾಲಯ ಅಮಾವಾಸ್ಯ, ಗ್ರಹಣ ಕಾಲ ಕೂಡ ಇರತಕ್ಕಂಥದ್ದು. ಕೆಲವರದು ಎಲ್ಲ ಕೂಡ ಕೇಳ್ತಾ ಇದ್ರಿ, ಗುರುಗಳೇ ಮೆಸೇಜ್ ಮಾಡಿದ್ದೀರ, ಗುರುಗಳೇ ನನಗೆ ನಾವು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡ್ಬೋದಾ, ಗ್ರಹಣ ಇದೆ ಹೇಗೆ ಅಂತಕ್ಕಂಥದ್ದನ್ನು ತಿಳಿಸಿದ್ದೀರಿ. ಖಂಡಿತವಾಗಿ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರವಿಲ್ಲ. ಧಾರಾಳವಾಗಿ ತಾವು ಗ್ರಹಣ ಕಾಲದಲ್ಲಿ ಅಂದರೆ ಅರ್ಥಾತ್ ಮಹಾಲಯ ಅಮಾವಾಸ್ಯೆ 21 ಇರತಕ್ಕಂಥ ದಿನದಲ್ಲಿ ನೀವು ಧಾರಾಳವಾಗಿ ನಿಮ್ಮ ಪಿತೃಕಾರ್ಯಗಳನ್ನು ಹಾಗೆ ನಿಮ್ಮ ಏನು ಆಚರಣೆಯನ್ನು ಮಾಡ್ತಿದ್ದೀರೋ ಅದನ್ನು ಖಂಡಿತವಾಗಿ ಮಾಡ್ಕೋಬೋದು, ಏನೇ ಆದಂಥ ತೊಂದರೆಗಳಿಲ್ಲ. ಒಂದು ನಿಮಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಭಾಳ ಮುಖ್ಯ, 21ನೇ ತಾರೀಕಿಂದ ಇನ್ನು ಅಕ್ಟೋಬರ್ 1-2 ಕೂಡ ನವರಾತ್ರಿಯ ಕೈಂಕರ್ಯಗಳು ನಡೆಯುತ್ತೆ. ಭಾಳ ವಿಶೇಷವಾಗಿ ನಿಜವಾಗ್ಲೂ ಇದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ವಾರ ಇರತಕ್ಕಂಥದ್ದು. ನಾವು ಅಕ್ಟೋಬರ್ವರೆಗೂ ಕೂಡ ಅಂದರೆ ಇಲ್ಲಿಂದ 21, 20, 22, 23, 24 ಈ ರೀತಿಯಾಗಿ ನಾವು ನೋಡ್ತಾ ಹೋದಾಗ ದುರ್ಗಾರಾಧನೆ ಭಾಳ ಮುಖ್ಯವಾಗಿ. ನಿಜವಾಗ್ಲೂ ನೀವು ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಗುರುಗಳು, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಗುರುಗಳೇ, ಧ್ಯಾನ ನಾವು ಸನಾತನ ಧರ್ಮ ದುರ್ಗಾರಾಧನೆಯನ್ನು ಮಾಡ್ತಾ ಇದ್ದಾಗ ದುರ್ಗಾ ದೇವತೆ 9 ಗ್ರಹಗಳ ಒಂದು ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವತೆ. 9 ಗ್ರಹಗಳನ್ನು ಕೂಡ ಆಕೆ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ತಾಯಿ. ನಿಜವಾಗ್ಲೂ 9 ಗ್ರಹಗಳ ಸಮಸ್ಯೆಗಳಿದೆ, ನಮಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳಿದೆ, ಕೊಂಚ ನಮಗೆ ಸಾಂತ್ವನ ಆದರೂ ಸಿಗ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ನಿಮಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ ಈ ರೀತಿ ನಾನು ಪ್ರತಿಯೊಂದು ಕೂಡ ಮುಂದಿನ ಭಾಗದ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಬರ್ತೇನೆ. ಜೊತೆಗೆ ದಿನ ಭವಿಷ್ಯದಲ್ಲೂ ತಿಳಿಸ್ತಾ ಬರ್ತೇನೆ. ಸಿಂಪಲ್ ಆಗಿರ್ತಕ್ಕಂಥ ಅರ್ಚನೆಗಳನ್ನು ಮಾಡ್ಕೊಳ್ಳಿ. ಯಾವತ್ತೂ ಅಗಾಧವಾಗಿ ನಮ್ಮ ಕೈಲಿ ಅಷ್ಟೊಂದೆಲ್ಲ ಮಾಡಲಿಕ್ಕಾಗಿಲ್ಲ. ಬಹಳ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿ. ತಾಯಿಯಿಂದ ನಮಗೆ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ. ನೋಡಿ, ಯದ್ಭಾವಂ ತದ್ಭವತಿ, ವೈಭವೀಕರಣವಾಗಿ ಮಂತ್ರಘೋಷಗಳನ್ನು ಹೇಳಿ ತಾಯಿಯನ್ನು ಆರಾಧನೆ ಮಾಡಬೇಕಲ್ಲ. ಮಕ್ಕಳು ನಾವು ತಾಯಿಯನ್ನು ಹೇಗೆ ಪ್ರೀತಿಯಿಂದ ನೋಡ್ಕೊಳ್ತೀವೋ ಆ ತಾಯಿ ಅನುಗ್ರಹ ಸಿಗ್ತದೆ. ಇದು ಅಷ್ಟೇ ಸತ್ಯ. ನಮಗೆ ಮಂತ್ರದ ಅರ್ಥ ಗೊತ್ತಿಲ್ಲ, ಆದರೆ ಭಾವನೆಗಳು ಶುದ್ಧವಾಗಿದೆ. ಮಂತ್ರ ಸರಿಯಾಗಿ ಒಂದು ಸರಿ ತಪ್ಪು ಹೇಳಿರ್ತೀವಿ, ಭಾವನೆಗಳು ಶುದ್ಧವಾಗಿದ್ದಾಗ ನಿಜವಾಗ್ಲೂ ನಮಗೆ ಆ ತಾಯಿ ಅನುಗ್ರಹ ಸಿಗುತ್ತೆ. ಮಂತ್ರ ಹೇಳ್ತಾ ಇರ್ತೀವಿ, ಭಾವನೆಗಳು ಸರಿ ಇಲ್ಲ ಅಂದಾಗ ಆ ಮಂತ್ರದ ಅರ್ಥದ ಜೊತೆ ನಮಗೆ ಸಮಸ್ಯೆಗಳು ಅಂದರೆ ಅರ್ಥಾತ್ ಆ ಒಂದು ಫಲಗಳು ಸಿಗೋದಿಲ್ಲ. ಕೆಟ್ಟದ್ದನ್ನು ಆಲೋಚನೆಗಳನ್ನು ಮಾಡಿದ್ರೆ ಮಂತ್ರ ಹೇಳಿದ್ರೆ ಏನು ಪ್ರಯೋಜನ? ನೋ ವೇ. ಯಾವುದೇ ಕಾರಣಕ್ಕೂ ಆ ಥರದ ಯಾವುದೇ ಆದಂಥ ಫಲಗಳು ಫಲಿಸೋದಿಲ್ಲ. ನಮಗೆ ನಮ್ಮ ಮನಃಶುದ್ಧಿ ಬಹಳ ಮುಖ್ಯ. ನಾವು ಮಾಡ್ತಕ್ಕಂಥ ಕಾರ್ಯಗಳು, ನಾನು ಹೇಳ್ತಾ ಇದ್ದೇನೆ, ನಾನೇ ಆ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಹೇಗೆ ಸಾಧ್ಯತೆ? ಮೊದಲು ನಾವು ಬೇರೆಯವರಿಗೆ ಹೇಳಬೇಕಾದ್ರೆ ನಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಸರಿಯಾಗಿ ನಾವು ಹೇಗೆ ಆಚರಣೆಯನ್ನು ಮಾಡ್ತೇವೆ ಅದು ಭಾಳ ಮುಖ್ಯ ಆಗುತ್ತೆ. ಈ ಒಂದು ವಾರ ಅಂದರೆ 22ನೇ ತಾರೀಕಿಂದ ಸೋಮವಾರದಿಂದ ನವರಾತ್ರಿ ಪ್ರಾರಂಭ ಆಗ್ತದೆ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ವಾರ. ಎಲ್ಲರೂ ಕೂಡ ಸಾಧ್ಯ ಆದರೆ ಸರಳ ರೀತಿಯಲ್ಲಿ ನಾನು ದಿನ ಭವಿಷ್ಯವನ್ನು ನೋಡಿ ಸರಳ ರೀತಿಯಲ್ಲಿ ಆವತ್ತಿನ ದಿನ ತಾಯಿಯನ್ನು ಹೇಗೆ ಆರಾಧನೆ ಮಾಡಬೇಕು, ಯಾವ ಮಂತ್ರಘೋಷಗಳಿಂದ ತಾಯಿಯನ್ನು, ಸಿಂಪಲ್ ಬೀಜಾಕ್ಷರಿ ಮಂತ್ರಗಳಿಂದ ತಾಯಿಯನ್ನು ಆರಾಧನೆ ಮಾಡ್ಕೋಬೇಕು,
ಹೇಗೆ ನಮಗೆ ಅನೇಕ 9 ಗ್ರಹಗಳ ಸಮಸ್ಯೆಗಳು ಏನಿದೆ ಅದೆಲ್ಲ ಪೂರಕವಾಗಿರ್ತಕ್ಕ 9 ಗ್ರಹಗಳು ಒಳ್ಳೆಯದು ಕೊಡುತ್ತೆ, 9 ಗ್ರಹಗಳು ಕೆಟ್ಟದ್ದನ್ನು ಕೊಡುತ್ತೆ. ಅಫ್ಕೋರ್ಸ್ ನಮಗೆ 2ರ ಸ್ಥಾನ ಧನಸ್ಥಾನದಲ್ಲಿದೆ ಅಂದರೆ ಹಣ ಬರುತ್ತೆ, ಆದರೆ ಮಾರಕ ಅಂತ ನೋಡಿದ್ವಿ. 9ರ ಸ್ಥಾನ ಭಾಗ್ಯದಲ್ಲಿ ಗ್ರಹಗಳಿದೆ, 9ರ ಸ್ಥಾನ ಪಜಚ್ಯುತಿ, ಅದೃಷ್ಟ ತೆಗಿಬೋದು, ಅದೃಷ್ಟ ಬರ್ಬೋದು, ಕೆಲಸದಲ್ಲಿ ಸಮಸ್ಯೆ ಬರ್ಬೋದು. ನೋಡಿ, ಯಾವುದೇ ಆದಂಥ ಗ್ರಹ ಕೆಟ್ಟದ್ದಲ್ಲೂ ಇದ್ದು ಕೆಟ್ಟ ಒಂದು ಯಾವುದೇ ಗ್ರಹಗಳು ಎಲ್ಲೇ ಪೊಸಿಷನ್ನಾಗಿ ಕೂತ್ಕೊಂಡ್ರೂ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರ್ತದೆ. ಏಕಾದಶ ಭಾವ 11 ಎಲ್ಲ ಥರದ ಫಲಗಳು ಅಂತ ನೋಡಿದ್ವಿ. ಭಾಳ ಮುಖ್ಯವಾಗಿ ಏಕಾದಶ ಭಾವ ಈಸ್ ಅ ಮೋರ್ ಡೇಂಜರಸ್ ಒನ್. ಅತಿಯಾಸೆ ಗತಿಕೇಡು ಅಂತ ನೋಡಿದ್ವಿ. ಈ 11ರ ಸ್ಥಾನ ತುಂಬಾ ಪೊಸೆಸಿವ್ನೆಸ್ ತರುತ್ತೆ. 11ರ ಸ್ಥಾನ ಸುಮ್ಮನೆ ಆಸೆಗಳನ್ನು ಉಂಟು ಮಾಡುತ್ತೆ. ಆ ಆಸೆಗಳನ್ನು ಈಡೇರಿಸಲಿಕ್ಕೋಸ್ಕರ ಅನಗದೀಕೃತ ಕೃತ್ಯಗಳನ್ನು ನಾವು ಮಾಡ್ತೇವೆ. 11ರ ಸ್ಥಾನ ಹೇಗೆ ಒಳ್ಳೆಯದಾಗುತ್ತೆ? ಹೌದಲ್ವೋ? ನೋಡಿ, ಅದಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರಗಳು ನಾವು ನೋಡ್ಕೋಬೇಕು. 9 ಗ್ರಹಗಳ ಸಮಸ್ಯೆಗಳು ದೂರ ಆಗಬೇಕಾದ್ರೆ ಒಳ್ಳೆಯದು ಕೆಟ್ಟದ್ದು, ಮನುಷ್ಯನ ಒಂದು ಪ್ರಕೃತಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾಕೆಂದರೆ ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ದ್ವೇಷ, ಎರಡೂ ಕಡೆ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ನಾವು ಅಟ್ಲೀಸ್ಟ್ ನಮ್ಮ ಬುದ್ಧಿಶಕ್ತಿಗೆ ಏನು ಒಂದು ಒಳ್ಳೆಯ ವಿಚಾರ ಇದೆ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇವತ್ತಿನದಲ್ಲಿ ಎಲ್ಲರೂ ಬುದ್ಧಿವಂತರಿದ್ದೇವೆ, ಎಲ್ಲರಿಗೂ ತನ್ನದೇ ಆದಂಥ ಜ್ಞಾನ ಮಿತಿಗಳಿದ್ದಾವೆ. ಆದರೆ ಸತ್ಯ ಮಿಥ್ಯಗಳನ್ನು ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಸಮಯ ನಮ್ಮಲ್ಲಿಲ್ಲ. ಇದನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಬೆಳೆಸ್ಕೊಂಡಾಗ ಖಂಡಿತವಾಗಿ ನಮಗೆ ಒಂದು ಸಾತ್ವಿಕತೆ ಬೆಳೆಯುತ್ತೆ. ಆದಷ್ಟು ಕೂಡ ರಾಜಸಿಕ ಒಂದು ತಾಮಸಿಕ ಗುಣಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಇವತ್ತಿನ ಒಂದು ಜಗತ್ತಿನಲ್ಲಿ ನೋಡಿದ್ರೆ ನಿಜವಾಗ್ಲೂ ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲ ತೀರ್ಕೊಂಡು ಹೋಗ್ತಿದ್ದಾರೆ. ಆಮೇಲಿಂದ ಕೃತ್ಯಗಳು, ಮಾಡಬಾರದಂಥ ಕೃತ್ಯಗಳು ನಡೀತಾ ಇದೆ ಜಾಸ್ತಿ ಲೋಕಗಳಲ್ಲಿ. ನೋಡ್ಕೊಂಬನ್ನಿ ನೀವೇ, ಯಾಕಪ್ಪ ಈ ಥರ ಆಗ್ತಿದೆ? ನಿಜವಾಗ್ಲೂ ಸಣ್ಣ ಪುಟ್ಟ ದ್ವೇಷಗಳಿಗೋಸ್ಕರ ಕೊಲೆ, ಸುಲಿಗೆ, ಮತ್ತೊಂದು ಆ ಥರದ ಹೇಯ ಕೃತ್ಯಗಳಿಗೆ ಪ್ರಪಂಚ ಹೋಗ್ತಾ ಇದೆ ಅಂದಾಗ ತುಂಬಾ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ವಿನಾಶ ಹತ್ರದಲ್ಲೇ ಇದೆ ಅನಿಸುತ್ತಲ್ವಾ? ಅಟ್ಲೀಸ್ಟ್ ಖಂಡಿತವಾಗಿ ನಾವು ಮನುಜರ ದ್ವೇಷ, ಅನುರಾಗಗಳನ್ನೆಲ್ಲ ಬಿಟ್ಟು ನಾವು ಆದಷ್ಟು ಒಳ್ಳೆಯ ಬುದ್ಧಿ, ಒಳ್ಳೆಯ ಒಂದು ಮನಸ್ಥಿತಿಯನ್ನು ಇರ್ತಕ್ಕಂಥ ಕೆಲಸವನ್ನು ಮಾಡೋಣ. ತಾಯಿ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸಿಗಲಿ, ಹಾಗೆ ನಾವು ಎಲ್ಲದನ್ನು ಫಾಲೋ ಅಪ್ ಮಾಡೋಣ ಅಂತಕ್ಕಂಥ ಒಂದು ವಾಗ್ದಾನವನ್ನು ನಾವು ಮಾಡೋಣ. ಖಂಡಿತ ದ್ವೇಷಾನುರಾಗಗಳನ್ನು ಬಿಟ್ಟುಬಿಡೋಣ. ಎಲ್ಲದಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ಳೋಣ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಸೊ ಗುರುವಾರ ಅಂದರೆ ಅರ್ಥಾತ್ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಇರ್ತದೆ, 12 ರಾಶಿಗಳ ಫಲಾನುಫಲಗಳು ಹೇಗೆ ಬರ್ತಕ್ಕಂಥದ್ದು ಇರ್ತದೆ, ಈ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲು ಗ್ರಹಗಳ ಒಂದು ಪಕ್ಷಿ ನೋಟವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಗುರು ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಶುಕ್ರ ಮತ್ತು ಕೇತು ನೋಡಿ, ಶುಕ್ರ ಕೇತು ಕೂತಿದೆ. ಶುಕ್ರ ಕೇತು ಕೂತಾಗ ಒಂದು ಸ್ವಲ್ಪ ಡಿಟ್ಯಾಚ್ಮೆಂಟ್, ಕೆಲವೊಂದು ಆಸೆ ಆಕಾಂಕ್ಷೆಗಳಲ್ಲಿ ಡಿಟ್ಯಾಚ್ಮೆಂಟ್ ಅಂತ ನೋಡಿದ್ವಿ. ಶುಕ್ರ ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಅದೇ ಹಾಗೆ ಸೂರ್ಯ ಮತ್ತು ಬುಧ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಮಂಗಳ ಸ್ಥಿತವಾಗಿ ಕುಜನ ಅಂದರೆ ಶುಕ್ರನ ರಾಶಿಯಲ್ಲಿ ಅರ್ಥಾತ್ ತುಲಾರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು. ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನಿ ವಕ್ರನಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಈ ವಾರದಲ್ಲಿ ಚಂದ್ರ ಸಿಂಹರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಸಮಯ. ಅಂದರೆ ಸಿಂಹದಿಂದ ವೃಶ್ಚಿಕ ರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರಗಳಲ್ಲಿ ಈ ಒಂದು ವಾರದ ಒಂದು ಅಂತ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಫಲಾನುಫಲಗಳು ಯಾವ ರೀತಿ ನಮಗೆ ದೇವಿಯ ಅನುಗ್ರಹವನ್ನು ಸಿಗ್ತಕ್ಕಂಥದ್ದಿರುತ್ತೆ, ಯಾವ ರಾಶಿಗಳ ಮೇಲೆ ನಾವು ಏನು ಫಲಗಳನ್ನು ಅಪೇಕ್ಷೆಯನ್ನು ಮಾಡ್ಕೋಬೋದು, ಗ್ರಹಗಳ ಸ್ಥಿತಿಗತಿಗಳು ಏನು ಕೊಡುತ್ತೆ, ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೇನೆ. ನೋಡಿ, ಮೊದಲು ಮೇಷರಾಶಿಯವರ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಮೇಷರಾಶಿ, ಆ ರಾಶಿ ಅಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯಾಪಾರ ವಹಿವಾಟುಗಳು ಮತ್ತೊಂದು ಎಲ್ಲ ವಿಚಾರಗಳು ನಿಮಗೆ ಖಂಡಿತವಾಗಿ ನಡೀತದೆ, ಏನೂ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಕುಟುಂಬದ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿದ್ದಾನೆ. ಇಲ್ಲಿ ವಿವಾಹೇತರ, ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮದುವೆ ಜೀವನ
ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ವಿಚಾರ, ಇದರಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರ್ತದೆ, ಎಚ್ಚರಿಕೆ ಇರಬೇಕು. ವ್ಯಾಪಾರ ಚೆನ್ನಾಗಾಗ್ತದೆ, ಅಗ್ರೆಸಿವ್ ಆಗಿ ವ್ಯಾಪಾರಗಳನ್ನು ಮಾಡ್ತೀರಿ, ಲಾಭ ಬರ್ತಕ್ಕಂಥದ್ದು ಇರ್ತದೆ. ಆದರೆ ಒಂದು ನೆಮ್ಮದಿಯನ್ನು ನೀವು ಕಳ್ಕೊಳ್ತೀರಿ. ಯಾರೋ ನಿಮ್ಮಲ್ಲಿ ಒಂದು ಬಾಂಡಿಂಗ್ ಇದೆ ಗಂಡ ಹೆಂಡತಿಯಲ್ಲಿ, ಆ ಪ್ರೀತಿಯ ಬಾಂಡಿಂಗ್ ಸ್ವಲ್ಪ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ಮೆಲಗಿ ನೀವು ಒಂದು ಏನೋ ನಿಮ್ಮಲ್ಲಿ ಒಂದು ಲವ್ ಪೇರಿಂಗ್ ಇದೆ, ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತದೆ. ಎಚ್ಚರವಾಗಿರಬೇಕು ಈ ಒಂದು ವಿಚಾರಗಳಲ್ಲಿ. ಅನ್ಯತಃ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಯಾವುದೇ ಆದಂಥ ಡಿಟ್ಯಾಚ್ಮೆಂಟ್, ಫಿನಾನ್ಷಿಯಲ್ ಕ್ರೈಟೀರಿಯಾಗಳು ಮಿಸ್ಗೈಡ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಇನ್ನು 6ರ ಅಧಿಪತಿ ಮತ್ತು 6ರ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ. ಖಂಡಿತವಾಗಿ ಕೆಲಸದ ವಿಚಾರದಲ್ಲಿ ಏನು ಮೇಲುಗೈ ಸಾಧಿಸ್ಬೋದು, ತೊಂದರೆ ಇಲ್ಲ. ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಕೆಲಸದ ವಿಚಾರಗಳಾಗಿರ್ಬೋದು, ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ಆಗ ವಿದ್ಯಾರ್ಥಿಗಳ ಸ್ಥಾನಮಾನವನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು 50% ಏನಾದರೂ ನಿಮಗೆ ಎಕ್ಸಾಮ್ಸ್ ನಡೀತಾ ಇದೆ ಅಂದಾಗ ಮರ್ತೋಗ್ತಕ್ಕಂಥ ಒಂದು ವಿಚಾರಗಳು ಜಾಸ್ತಿ ಆಗ್ತದೆ. ಸ್ವಲ್ಪ ಅಷ್ಟು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗಕ್ಕೆ ಅಂದರೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಎಚ್ಚರಿಕೆಯನ್ನು ನೋಡ್ಕೋಬೇಕು. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಹಯಗ್ರೀವ ಮಂತ್ರಗಳು, ಹಾಗೆ ವಿಷ್ಣು ಸಹಸ್ರನಾಮಗಳನ್ನು ಸಾಧ್ಯವಾದರಲ್ಲಿ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ IQ ಪವರ್ ಜಾಸ್ತಿ ಆಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಸಹಿತ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಭಾಳ ಮುಖ್ಯವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಳಿ. ಮಕ್ಕಳು ಸಹಿತವಾಗಿ ಅಂಥ ಉತ್ತಮ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಇನ್ನು ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಇರೋದಿಲ್ಲ. ಕೆಲಸದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಬುಧ ಅಷ್ಟಂಗತನಾಗಿದ್ದಾನೆ, ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನಾವು ನೋಡ್ಬೋದು. ಸೂರ್ಯ ಬುಧಾದಿತ್ಯ ಯೋಗ, ಇದು ಯೋಗಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನದ ಕೆಲಸದಲ್ಲಿ ಸಿಗ್ತದೆ. ಸಾಧ್ಯವಾದಷ್ಟು ಯಾರ್ಯಾರು ಮೇಷರಾಶಿಯಲ್ಲಿದ್ದರೋ ಖಂಡಿತವಾಗಿ ದುರ್ಗಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅತ್ಯುತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಈ ನವರಾತ್ರಿಯ ಸಮಯದಲ್ಲಿ ಸಿಗ್ತದೆ. ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತ ವಿಶೇಷ ಫಲ ಪ್ರಾಪ್ತಿ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿ 4ಥ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಕೇತು ಒಟ್ಟಿಗೆ, 6ರ ಅಧಿಪತಿ ಸಹಿತವಾಗಿ. ಈ 4ಥ ಭಾವ ಶುಕ್ರನಿಗೆ ಸಂತೋಷವನ್ನು ಕಡಿಮೆ ಮಾಡ್ತದೆ. ಇಸ್ ದ ಮೇನ್ ಪಾಯಿಂಟ್. ನೋಡ್ಕೋಬೇಕು. ಲಗ್ನಾಧಿಪತಿ ಶುಕ್ರ ಕೂತಿರತಕ್ಕಂಥ ಸ್ಥಾನ ಸಿಂಹರಾಶಿಯಲ್ಲಿ, ಕೇತು ಒಟ್ಟಿಗೆ ಕೂತಿದ್ದಾನೆ. 4ಥ ಭಾವ ನೆಮ್ಮದಿಯನ್ನು ಡಿಟ್ಯಾಚ್ ಮಾಡುತ್ತೆ. ಮನೆಯವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತನ್ನು ತಿರಸ್ಕಾರವನ್ನು ಮಾಡ್ಬೋದು. ಆ ವೃಷಭ ರಾಶಿ ನೋಡಿ, ಮಕ್ಕಳ ಮತ್ತು ಕುಟುಂಬ ವಿಚಾರದಲ್ಲಿ ನೋಡಿ, ನಿಮ್ಮ 2ರ ಅಧಿಪತಿ ಅಸ್ತಂಗತನಾಗಿ ಕೂತಿರ್ತಕ್ಕಂಥದ್ದು ಉಚ್ಚದಲ್ಲಿ ಕೂತಿದೆ. ನಿಮ್ಮ ಈಗೋಸ್ಟಿಕ್ ನೇಚರ್ ಅಂತ ನೋಡಿದ್ವಿ, ನಿಮ್ಮ ಪ್ರತಿಷ್ಠೆ ಅಂತ ನೋಡಿದ್ವಿ. ವೃಷಭ ರಾಶಿ ಇದು ಸ್ವಲ್ಪ ತಗ್ಗಿಸಿ, ಆಗ ನಿಮಗೆ ಸಮಸ್ಯೆಯನ್ನು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ದಶಮ ಸ್ಥಾನದಲ್ಲಿ ರಾಹು ಸ್ಥಿತನಾಗಿದ್ದು, ಏಕಾದಶ ಭಾವದಲ್ಲಿ ಶನಿ ಸ್ಥಿತವಾಗಿದ್ದಾರೆ. ಈ ವಿಚಾರಕ್ಕೆ ಸ್ವಲ್ಪ ನೀವು ಕೆಲಸದ ವಿಚಾರ, ಹಾಗೆ ಆರೋಗ್ಯದ ವಿಚಾರ, ಇವೆಲ್ಲವನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ 7ರ ಅಧಿಪತಿ ನೋಡಿ, ಇಲ್ಲೂ ಕೂಡ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬರ್ತದೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ತೊಡಕುಗಳು ಬರ್ತದೆ. ಇಲ್ಲೂ ಕೂಡ ವೃಷಭ ರಾಶಿಯವ್ರಿಗೆ ಶತ್ರು ಬಾಧೆ ಇರ್ತಕ್ಕಂಥ ಸಮಯ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ವಾರವನ್ನು ನೆಮ್ಮದಿ ಕೆಡಿಸ್ಕೊಳ್ಳೋದಾಗೆ ನೋಡಿಕೊಳ್ಳಿ, ಖಂಡಿತವಾಗಿ ಶುಭ ಆಗ್ತದೆ. ಅನ್ನೆಸಸರಿಯಾಗಿ ಯಾವುದೇ ಒಂದು ಜಮೀನಿನ ವಿಚಾರಕ್ಕೆ ಆಗಲಿ, ಅಣ್ಣ ತಮ್ಮಂದರ ವಿಚಾರಕ್ಕೆ ಆಗಲಿ ಸರಿಯಾಗಿ ತಾವು ಪರಾಮರ್ಶೆಗಳನ್ನು ಮಾಡ್ಕೋಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಧನಾಧಿಪತಿಯಾಗಿರ್ತಕ್ಕಂಥದ್ದು ಪಂಚಮದಲ್ಲಿ ಅಸ್ತಂಗತ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಸಾಲದ ಒಂದು ಬಾಧೆ ಇರತಕ್ಕಂಥ ಸಮಸ್ಯೆಗಳು ಆಗ್ತದೆ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ.
ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು, ವಿದ್ಯಾರ್ಥಿಗಳು ಸಾಧ್ಯವಾದರೆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ. ವ್ಯಾಪಾರ ದಾಂಪತ್ಯ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸೋದು ಸ್ವಲ್ಪ ಕಷ್ಟ. ಮೆಲಗಿ 21ನೇ ತಾರೀಕು ಗ್ರಹಣ ಕಾಲ ಅಂತ ನೋಡು. ಈ ಗ್ರಹಣ ಕಾಲ ನೋಡಿ, ಶುಕ್ರ ಸಹಿತವಾಗಿ ಸೂರ್ಯನ ಮನೆಯಲ್ಲಿದ್ದಾನೆ. ವಿಶೇಷವಾಗಿ 1 ಮತ್ತು 6ರ ಸ್ಥಾನ ಕೇತು ಒಟ್ಟಿಗಿರ್ತಕ್ಕಂಥದ್ದು. ಕೇತುಗ್ರಸ್ತ ಸೂರ್ಯಗ್ರಹಣವಿರೋದ್ರಿಂದ ಸೂರ್ಯನ ಸ್ಥಾನದಲ್ಲೇ ಶುಕ್ರನಿದ್ದಾನೆ. ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಕೇಂದ್ರವಾಗಿದ್ದರೂ ಸಹಿತ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸ್ಕೊಳ್ಳಿ. ನೀವು ಸಹಿತವಾಗಿ ದುರ್ಗಾ ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮಿಥುನ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ, ಸೂರ್ಯನೊಟ್ಟಿಗೆ ತೃತೀಯ ಸ್ಥಾನದ ಅಧಿಪತಿಯ ಜೊತೆಯಲ್ಲಿದ್ದಾನೆ. ಯಾರು ಮಿಥುನ ರಾಶಿಯಲ್ಲಿದ್ದಾರೋ ಈ ಒಂದು ವಾರದ ಫಲಗಳನ್ನು ನಾವು ತಗೊಂಡಾಗ ಯೂಶಲಿ ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಫಲಗಳು ಪ್ರಾಪ್ತಿಯಾಗ್ತದೆ. ಅನ್ಯತಃ ನೋಡಿ, ಬುಧನಿದ್ದಾನೆ ರಾಶಿ ಅಧಿಪತಿ ಸೂರ್ಯನೊಟ್ಟಿಗೆ. ನಿಮ್ಮ ಒಂದು ಅಭಿಪ್ರಾಯಗಳು ಅಥವಾ ನಿಮ್ಮ ನಿರ್ಧಾರಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಮಯ. ನಾನು ಕೆಲವೊಂದು ವಿಚಾರಗಳನ್ನು ನೋಡಿದ್ದೇನೆ. ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಆಪತ್ತು, ಮತ್ತೊಂದು, ಹೀಗೆ. ನೆವರ್, ಡೋಂಟ್ ವರಿ, ಏನಾಗೋದಿಲ್ಲ. ಕೇಂದ್ರಗತ ರಾಶಿ ಅಧಿಪತಿ ಶುಕ್ರ ತೃತೀಯ ಭಾವದಲ್ಲಿ, ಕೇತು ಸೂರ್ಯಗ್ರಹಣವಾದರೂ ಸಹಿತ ಶುಭ ಫಲಪ್ರಾಪ್ತಿಗೆ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ. ನಿಮ್ಮ ಏನು ಈ ಮನೋಕಾಮನೆಗಳು ಅಂತ ಕರೆದ್ವಿ, ಮನೋಕಾಮನೆಗಳು ಅರ್ಥಾತ್ ನಿಮ್ಮ ನಿರ್ಧಾರಗಳು ಒಂದು ವ್ಯಕ್ತಪಡಿಸ್ತಕ್ಕಂಥ ಸಮಯ. ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ. ವಿವಾಹಕ್ಕೆ ಸ್ವಲ್ಪ, ವಿವಾಹ ಸಂಬಂಧಗಳು, ವಿವಾಹ ಇವೆಲ್ಲ ಸ್ವಲ್ಪ ಅಂದರೆ ಚೂರು ಅಡೆತಡೆ ಆಗ್ತದೆ ಇಲ್ಲಿ ನಿಮ್ಮ ನಿರ್ಧಾರಗಳು ತಪ್ಪಿದ್ದಲ್ಲಿ. ಇನ್ನು ಶನಿ ದಶಮ ಸ್ಥಾನದಲ್ಲಿ ವಕ್ರನಾದರೂ, ಕೆಲಸದಲ್ಲಿ ಒತ್ತಡವಿದ್ದರೂ ಸಹಿತ ಸೂರ್ಯಗ್ರಹಣದ ಪ್ರಭಾವನೇ ಆಗಲಿ, ನಿಮಗೆ ವಾರದ ಫಲಾನುಫಲಗಳೇ ಆಗಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಕೊಡೋದಿಲ್ಲ. ಬಾಸ್ ಕಿರಿಕಿರಿ ಅಂತೂ ಖಂಡಿತ ಇರ್ತದೆ. ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು 9ರ ಸ್ಥಾನ ರಾಹು ಇದ್ದಾನೆ. ಈ ರಾಹು ಏನು ಮಾಡ್ತದೆ, ಸ್ವಲ್ಪ ಒಂದು ವಾರ 15 ದಿವಸ ಚೆನ್ನಾಗಿದ್ದರೆ ಇನ್ನೊಂದು 15 ದಿವಸ ಸ್ವಲ್ಪ ಕಿರಿಕಿರಿಗಳು, ಮತ್ತೊಂದು ಏನಾದರೂ ಕೀಟ್ಲೆ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಅವರೆಲ್ಲ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಹಣಕಾಸು ಕೆಲಸ ಈ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅದರಲ್ಲಿ ದಶಾಭುಕ್ತಿಗಳಲ್ಲಿ ಕುಜ ನಡೆದಾಗ ಮಾತ್ರ. ಆದರೂ ಸಹಿತ ಒಂದು ಕೇಂದ್ರಗತನಾಗಿರ್ತಕ್ಕಂಥ ಬುಧ ನಿಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟು ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ಸೂರ್ಯ ಕೊಡ್ತದೆ. ಖಂಡಿತ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು. ಹಣಕಾಸಿನ ವ್ಯವಸ್ಥೆ ಸಾಧಾರಣವಾಗಿರ್ತಕ್ಕಂಥ ವಿಚಾರ. ಇನ್ನು ಬಿಸ್ನೆಸ್ಸಲ್ಲೂ ಕೂಡ ಸಾಧಾರಣತೆಯಿಂದ ಇರತಕ್ಕಂಥದ್ದು ಕೂಡ ನಾವು ಮಿಥುನ ರಾಶಿಯವರಿಗೆ ನೋಡಿದ್ವಿ. ಸಾಧ್ಯವಾದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ತಾವು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣು ಮತ್ತು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತ ಶುಭ ಫಲಪ್ರಾಪ್ತಿಯಾಗುತ್ತೆ. ಹಾಗೆ ರಾಯರ ಆರಾಧನೆ, ರಾಯರ ಮಂತ್ರಗಳು, ಹಾಗೆ ಬೃಹಸ್ಪತಿಯ ಮಂತ್ರಗಳು ಇವೆಲ್ಲ ನಿಮಗೆ ಶುಭತ್ವವನ್ನು ತರ್ತದೆ. ನೋಡಿ, ಕಟಕ ರಾಶಿಯ ಈ ವಾರದ ಫಲಾಫಲ. 10ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಬೆಳಗಿ ಗ್ರಹಣ ಸಂಭವ ತೃತೀಯ ಭಾವದಲ್ಲಿ. ಸೂರ್ಯ ನೋಡಿ ಸಿಂಹರಾಶಿಯಲ್ಲಿಲ್ಲ ಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಎಲ್ಲ ಸೂರ್ಯಗ್ರಹಣ ಅಂತ ಹೇಳಿದ್ರು, ಸೂರ್ಯನೊಟ್ಟಿಗೆ ಕೇತುವಿಲ್ಲ ತಿಳ್ಕೊಳ್ಳಿ. ಆದರೆ ಈ ಗ್ರಹಣ ಕಾಲದಲ್ಲಿ ಸೂರ್ಯನ ಒಂದು ಸ್ಥಾನದಲ್ಲಿ ಅಂದರೆ ರಾಶಿಯಲ್ಲಿ ಕೇತುವಿರೋದ್ರಿಂದ ಕೇತುಗ್ರಸ್ತ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ ಕರೆದ್ವಿ. ಈ ವಾರದ ಫಲಾನುಫಲಗಳು ನಾವು ವೀಕ್ಷಣೆಯನ್ನು ಮಾಡಿದಾಗ ನೋಡಿ, ಕಟಕ ರಾಶಿಯವರಿಗೆ ಈ ವಾರದ ಫಲ, ಹಣಕಾಸು ವಹಿವಾಟುಗಳು ಸ್ವಲ್ಪ ಕೊಂಚ ವಿಭಿನ್ನವಾಗ್ತದೆ. ಹಾಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲ್ಯಾಶಸ್ ಬರಬಹುದು. 11ರ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಅಸ್ತಂಗತ. ಕಾರ್ಯಗಳು ಸಫಲತೆಯನ್ನು ಕಾಣೋದು ಸ್ವಲ್ಪ ಕಷ್ಟ ಆಗ್ತದೆ. ಹಲವಾರು ಪ್ರಯತ್ನಗಳನ್ನು ಮಾಡಬೇಕು.
ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇದ್ದಕ್ಕಿದ್ದಾಗೆ ಮುನಿಸುಗಳನ್ನು, ಅಣ್ಣತಮ್ಮಂದಿರಾಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ತಾವು ಕೋಪಗಳನ್ನು ಬದಿಗೊತ್ತಿ ನಾನು ಹೇಳ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಸಹಿತ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕತೆ ಮತ್ತು ಕೋಪಗಳು ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು. ನೋಡಿ, 6ರ ಅಧಿಪತಿ ಆಗಿರ್ತಕ್ಕಂಥ 12ರ ಸ್ಥಾನದಲ್ಲಿದೆ. ಇದ್ದಕ್ಕಿದ್ದಾಗೆ ಸುಮ್ಮನೆ ಅನ್ನೆಸೆಸರಿಯಾಗಿ ಶತ್ರುಬಾಧೆ, ಅಷ್ಟಮ ಸ್ಥಾನದಲ್ಲಿ ರಾಹು ಇದೆ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆ ಕೊಡ್ಲಿಕ್ಕೆ ತಯಾರಿದ್ದಾರೆ. 9ರ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾನೆ. ಯಾರು ಕೈ ಹಿಡಿಯಲ್ಲ, ಇವಾಗ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ತಮ್ಮ ತನವನ್ನು ನಾವು ಸರಿಯಾಗಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಸಾಕು. ಆದಷ್ಟು ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳ ವರ್ಗದವರನ್ನು ನೋಡಿದ್ರೆ ನೋಡಿ, ವಿದ್ಯಾರ್ಥಿ ವರ್ಗದವರಲ್ಲಿ 4ಥ ಸ್ಥಾನದಲ್ಲಿ ಕುಜನಿದ್ದಾನೆ. ಸ್ವಲ್ಪ ಅಗ್ರೆಸಿವ್ ಆಗಿ ಇರಬಹುದು. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಬರಬಹುದು. ಹಾಗೆ ಈ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ, ಹಾಗೆ ವ್ಯವಸಾಯೇತರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಅಂತ ನೋಡಿದ್ವಿ. ಬೆಳಗಿ ಕಟಕ ರಾಶಿ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು 9ರ ಸ್ಥಾನದಲ್ಲಿದೆ. ವಿವಾಹ ವಿಚಾರಗಳಲ್ಲಿ ಸ್ವಲ್ಪ ನಿಧಾನ, ಮಂದಗತಿ, ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಜಾಗರೂಕತೆಯಿಂದ ಈ ವಾರವನ್ನು ಕಳೆಯಿರಿ. ಮುಂದೆ ಬರ್ತಕ್ಕಂಥ ಸಮಯಗಳು ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ಸಾಧ್ಯವಾದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸಹಿತ ಈ ವಾರದ ಫಲಾನುಫಲಕ್ಕಾಗಿ ಶುಭವನ್ನು ತಾಳತಕ್ಕಂಥಕ್ಕಾಗಿ ಸಾಧ್ಯವಾದಷ್ಟು ಸಹಿತವಾಗಿ ದುರ್ಗಾ ಮಾತೆ, ದುರ್ಗಾ ಆರಾಧನೆ ನಿಮಗೆ ಶುಭ ಫಲ ಖಂಡಿತವಾಗಿ ಕೊಡುತ್ತೆ. ಜೊತೆಗೆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡೋದು ಮರಿಬೇಡಿ, ಶುಭವಾಗ್ತದೆ. ಹಾಗೆ ಸಿಂಹ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಬುಧನೊಟ್ಟಿಗಿದ್ದಾನೆ. ಇಲ್ಲಿ ಹಣಕಾಸು ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೀತದೆ. ಆದರೆ ಶುಕ್ರ ಕೇತು ಏನು ಮಾಡುತ್ತೆ, ತೃತೀಯ ಹಾಗೆ ದಶಮಾಧಿಪತಿ ಶುಕ್ರ ಸಿಂಹರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯ ಜೊತೆಗೆ ಅಶುಭ ಫಲ ಪ್ರಾಪ್ತಿ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಇಲ್ಲಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೆದರೆ ದಾಂಪತ್ಯದಲ್ಲಿ ವಿರಸಗಳು ತೋರಿಸ್ತದೆ. ಶುಕ್ರನೊಟ್ಟಿಗೆ ಕೇತು ಏನಾಗ್ತದೆ, ನಿಮ್ಮ ಕೆಲಸ ಅಥವಾ ಅನ್ಯತಃ ಬೇರೆ ಇಲ್ಲಿಗಲ್ ಆಗಿರ್ತಕ್ಕಂಥ ಸಂಬಂಧಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಆಪತ್ತಿಗೆ ಸಿಲುಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅಷ್ಟಮ ಸ್ಥಾನದಲ್ಲಿ ಶನಿ ನೋಡ್ಕೊಳ್ಳಿ. ಸ್ವಲ್ಪ ಸಿಂಹರಾಶಿಯವರು ಜಾಗರೂಕರಾಗಿ ಈ ವಿಚಾರಗಳಲ್ಲಿ. ಎದುರಾಳಿ, ಬಿಸ್ನೆಸ್ ಪಾರ್ಟ್ನರ್, ಸಂಗಾತಿ ಹಾಗೆ ಅನ್ಯತಃ ಇಲ್ಲಿಗಲ್ ಆಗಿರ್ತಕ್ಕಂಥ ಸಂಬಂಧಗಳಿದ್ದಾಗ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ಅದರಲ್ಲಿ ತೊಂದರೆ ಇಲ್ಲ. ವ್ಯಾಪಾರ ವೃದ್ಧಿ ಆಗ್ತದೆ. ಪಾರ್ಟ್ನರ್ಶಿಪ್ ನಾನು ಹೇಳಿದಾಗ ಈ 4 ಕ್ಷೇತ್ರಗಳಲ್ಲಿ ಸಿಂಹರಾಶಿಯವರು ಜಾಗರೂಕರಾಗಿರಬೇಕು. ಬೆಳಗ್ಗೆ ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಮಯ. ಆದರೆ ಸ್ಪೋರ್ಟಿವ್ನೆಸ್ ಚೆನ್ನಾಗಿರ್ತದೆ. ಕಾಂಪಿಟೇಟಿವ್ ವಿಚಾರಗಳಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕವಾಗಿರ್ತಕ್ಕಂಥದ್ದು ಇರ್ತದೆ. ಆದರೆ ಬೇರೆಯ ವಿಚಾರದಲ್ಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತದೆ. ಚಂಚಲತೆ ಜಾಸ್ತಿ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ. ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದಾಗಲೂ ಕೆಲಸದ ವಿಚಾರ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ಸಮಯವನ್ನು ತೋರಿಸ್ತದೆ. 6ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಿಂಹರಾಶಿಯವರಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು, ಶತ್ರುಬಾಧೆ, ಅನ್ನೋನಾಗಿ ಶತ್ರುಗಳು, ಸಂಬಂಧಿಕರೇ ಶತ್ರುಗಳು, ಇವೆಲ್ಲ ವಿಚಾರಗಳನ್ನು ನಾವು ನೋಡ್ಬೋದಾಗುತ್ತೆ. ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಅವರೆಲ್ಲ ಸಹಿತ ಶಿವನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ, ಅಥವಾ ಶಿವದುರ್ಗೆಯ ಆರಾಧನೆಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಿಮಗೆ ಕೊಡ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ. ರಾಶಿ ಅಧಿಪತಿ ರಾಶಿಯಲ್ಲಿದ್ದಾನೆ. ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ, ಗ್ರಹಣ ಕಾಲವಾದರೂ ಸಹಿತ ಕೇಂದ್ರಗತನಾಗಿರೋದ್ರಿಂದ ಶುಭ ಫಲ ಪ್ರಾಪ್ತಿಯನ್ನು ನಾವು ನೋಡಬಹುದು. ಬೆಳಗಿ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆದರೆ ಬುಧ ಇದ್ದಾನೆ. ಬುಧನಿದ್ದಾಗ ಲಗ್ನದಲ್ಲಿ ಲಗ್ನಾಧಿಪತಿ ನಿಮಗೆ ಒಂದು ಟ್ರಮೆಂಡಸ್ ಆಗಿರತಕ್ಕಂಥ ಯೋಗವನ್ನು ಕೊಡುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ವಾರದ ಫಲಗಳನ್ನು ನಾವು ನೋಡಿಕೊಂಡಾಗ ಒಂದಷ್ಟು ಶುಭ ಫಲ ಪ್ರಾಪ್ತಿಯ ವಿಚಾರಗಳು ನಿಮಗೆ ಗೋಚಾರ ಆಗ್ತದೆ. ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಮೇಲುಗೈಯನ್ನು ಸಾಧಿಸ್ತೀರಿ.
ಕೌಟುಂಬಿಕ ಕೆಲವೊಂದು ಕಲಹಗಳು ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಉತ್ತಮ. ಒಳ್ಳೆಯದೇ ಇದೆ, ಆದರೆ ಕಲಹಗಳು ಬರದಾಗೆ ನೋಡ್ಕೊಳ್ಳಿ. ಇನ್ನು ಮದುವೆ ವಿಚಾರದಲ್ಲಿ ಹಿನ್ನಡೆಯನ್ನು ಕಾಣಿಸ್ತಕ್ಕಂಥದ್ದು 2ರ ಸ್ಥಾನದಲ್ಲಿ ಕುಜನಿದ್ದಾನೆ. 12ರ ಸ್ಥಾನದಲ್ಲಿ ಶುಕ್ರ ಕೇತು ಆಸೆಗೆ ಡಿಟ್ಯಾಚ್ಮೆಂಟನ್ನು ಕೊಟ್ಬಿಡುತ್ತೆ. 12ರ ಸ್ಥಾನ ಶುಭವಿದ್ದರೂ ಶುಕ್ರನಿಗೆ ಕೇತು ಒಟ್ಟಿಗಿರೋದ್ರಿಂದ ಡಿಟ್ಯಾಚ್ಮೆಂಟ್ ಆಸೆಗಳನ್ನು ತಡೀತದೆ ಸ್ವಲ್ಪ ಮಟ್ಟಿಗೆ ಆಗದಾಗೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮಗೆ 9ರ ಅಧಿಪತಿ ಆಗಿರ್ತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿದ್ದಾನೆ, 2ರ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ, ವಹಿವಾಟುಗಳ ವಿಚಾರದಲ್ಲಿ, ಅನ್ಯತಃ ನಿಮ್ಮ ಸ್ನೇಹಿತರಗಳ ವಿಚಾರಗಳಲ್ಲಿ, ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಯಾರೋ ಅಷ್ಟೊಂದಷ್ಟು ಅಮೌಂಟ್ ಕೇಳ್ಬೋದು, ಕೊಡ್ತೀನಿ, ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯ. ಅನ್ಯತಃ ತಮ್ಮ ಬುದ್ಧಿಯ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಪಂಚಮ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ಸಪ್ತಮದಲ್ಲಿ ವಕ್ರನಾಗಿದ್ದಾನೆ. ಬುದ್ಧಿಯ ವಿಚಾರ, ತೀಕ್ಷ್ಣತೆ, ಮಂದಬುದ್ಧಿ ಅಂತ ನೋಡಿದ್ವಿ. ಈ ವಿಚಾರಗಳನ್ನು ಸ್ವಲ್ಪ ತೀಕ್ಷ್ಣವಾಗಿ ತಾವು ಪರಾಮರ್ಶೆಗಳನ್ನು ಮಾಡ್ಕೋಬೇಕು. ಶಿವನ ಆರಾಧನೆಗಳನ್ನು ಕನ್ಯಾ ರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಲಗ್ನದಲ್ಲಿ ಲಗ್ನಾಧಿಪತಿ ಅಸ್ತಂಗತ, 1ರ ಸ್ಥಾನ ಅಸ್ತಂಗತ ಆದರೆ ಸ್ವಲ್ಪ ಅಹಂ ಜಾಸ್ತಿ ಇರ್ತದೆ. ಅಹಮನ ಕಡಿಮೆ ಮಾಡ್ಕೊಳ್ಳಿ. ಅದರಲ್ಲಿ ವೈವಾಹಿಕ ಜೀವನ, ಕೌಟುಂಬಿಕ ಕಲಹಗಳು ಕಾಣಿಸ್ತದೆ. ಮತ್ತೆ ಬೇರೆ ವಿಚಾರಗಳಲ್ಲಿ ಒಂದು ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ ನೋಡಿ. ಕೇಂದ್ರ ಸ್ಥಾನಗಳಲ್ಲಿ ಜಾಸ್ತಿ ಗ್ರಹಗಳಿದೆ. ಸಪ್ತಮದಲ್ಲಿ ಶನಿ, ದಶಮದಲ್ಲಿ ಗುರು, ಕೇಂದ್ರದಲ್ಲಿರೋದ್ರಿಂದ ಸ್ವಲ್ಪ ಪವರ್ ಜಾಸ್ತಿ ಇರ್ತದೆ. ಸಾಧಾರಣವಾಗಿರತಕ್ಕಂಥ ಫಲಗಳನ್ನು ನಾವು ಕನ್ಯಾ ರಾಶಿಯವರಿಗೆ ನೋಡ್ಬೋದು. ಆದಷ್ಟು ಕೂಡ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆಗಿಂದಾಗ್ಗೆ ಬಾಳೆಹಣ್ಣನ್ನು ದುರ್ಗಾ ದೇವಸ್ಥಾನದಲ್ಲಿ ಹೆಚ್ಚತಕ್ಕಂಥ ಕೆಲಸವನ್ನು ಮಾಡಿ, ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡಿ. ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗುತ್ತೆ. ತುಲಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ತುಲಾ ರಾಶಿಯವರಿಗೆ ಇನ್ನೇನು ಕೆಲಸವಾಯಿತು, ಇನ್ನೇ ನಾನು ಸಕ್ಸಸ್ ರೇಟ್ ಕಾಣ್ತಾ ಇದ್ದೀನಿ, ಲಾಭದಲ್ಲಿ ಕೊರತೆ ಇಲ್ಲ ಅನ್ನೋದು ನಿಮಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತದೆ. ಬಟ್ ಕೈಗೆ ಎಟಕ್ತಕ್ಕಂಥದ್ದು ಕಡಿಮೆ. ಈ ಸೂರ್ಯಗ್ರಹಣ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ನಿಮಗೆ ಲಾಭದ ಕೊರತೆ ಅಂತ ಕೂಡ ಕರೆದ್ವಿ. ನಷ್ಟವನ್ನು ಕೊಡ್ತಕ್ಕಂಥದ್ದು, ನಷ್ಟ ಸ್ಥಾನದಲ್ಲಿ ನಷ್ಟಾಧಿಪತಿ ಇದ್ದಾನೆ. ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಕಾಣ್ತದೆ. ಲಗ್ನದಲ್ಲಿ ಕುಜನಿರೋದ್ರಿಂದ ಸ್ವಲ್ಪ ರೋಷಾವೇಶವಾಗಿ ನಾನು ಮಾಡ್ತೀನಿ ಅಂತ ಹೋಗ್ತೀರಿ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ, ಮಂದಗತಿ ಆಗಿಬಿಡ್ತದೆ. ಹಣಕಾಸು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ. ತುಲಾರಾಶಿಯವ್ರು ನೋಡ್ಕೋಬೇಕು. ಅಗ್ರೆಸಿವ್ ಆಗಿ ಮಾಡಕ್ಕೆ ಹೋಗ್ತೀರಾ, ಎಲ್ಲ ವಿಳಂಬತೆಯನ್ನು ತೋರಿಸ್ತದೆ. ಸ್ವಲ್ಪ ಎಚ್ಚರಿಕೆ ಇಟ್ಕೋಬೇಕು. ವಾರದಲ್ಲಿ ಅತಿ ಬಂಡವಾಳ ಸ್ವಲ್ಪ ನಿಷಿದ್ಧ. ಮೇಲಾಗಿ 6ರ ಸ್ಥಾನದಲ್ಲಿ ಶನಿ ಇದ್ದಾನೆ. ಕೆಲಸ ಕಾರ್ಯಗಳು ಮಂದಗತಿ ಅಂತ ನೋಡಿದ್ವಿ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಸ್ವಲ್ಪ ಏನೋ ಪ್ರಯತ್ನ ಮಾಡಿದರೆ ಸ್ವಲ್ಪ ಸಾಂತ್ವನ ಸಿಗಬಹುದಷ್ಟೇ, ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ. ಮೇಲಾಗಿ 9ರ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಮೇಲಾಗಿ ದಶಮ ಸ್ಥಾನದಲ್ಲಿ ಅಧಿಪತಿಯಾಗಿರ್ತಕ್ಕಂಥದ್ದು ಚಂದ್ರ ನಿಮಗೆ ಸಂಚಾರ ಕಾಲದಲ್ಲಿ ಕೆಲವೊಂದು ನಷ್ಟಗಳನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಸ್ವಲ್ಪ ಜಾಗರೂಕರಾಗಿ ತುಲಾರಾಶಿಯವರು ಈ ವಾರವನ್ನು ಕಳೀತಕ್ಕಂಥದ್ದು ಭಾಳ ಮುಖ್ಯ. ಅನ್ಯತಃ ಯಾವುದೇ ಸಂಬಂಧಗಳಲ್ಲಿ ಬೇರ್ಪಡುವಿಕೆಯನ್ನು ಮಾಡ್ಕೋಬೇಡಿ. ಕೆಲಸ ಆಗಲಿಲ್ಲ ಅಂತ ರೋಷಾವೇಶದಿಂದ ಮಾತಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರು ಭಾಳ ಮುಖ್ಯ. ಈ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಲಾಭಾಧಿಪತಿ ಆಗಿರತಕ್ಕಂಥದ್ದು 12ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೋಧಿ ಧಾನ್ಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಗೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೆ ತಾವು ಸಹಿತವಾಗಿ ಲಾಭಕ್ಕೋಸ್ಕರ ದುರ್ಗಾರಾಧನೆಯನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭತ್ವಾಗುತ್ತೆ. ದುರ್ಗಾ ಮಂತ್ರಗಳನ್ನು ಆಗ ಪಠನೆಯನ್ನು ಮಾಡಿದರೆ, ಯಾಕೆಂದರೆ ದುರ್ಗಾ ನವರಾತ್ರಿ ಆಗಿರೋದ್ರಿಂದ ಹೆಚ್ಚು ದುರ್ಗಗೆ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಕಾಲ. ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ನಿಮ್ಮನ್ನು ಸಮಸ್ಯೆಯನ್ನು ದೂರ ಮಾಡುತ್ತೆ. ವಿದ್ಯಾರ್ಥಿಗಳ ವರ್ಗವನ್ನು ನೋಡಿದ್ರು ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ನೋಡೋದು ಕಷ್ಟ. ಗುರುವಿನ ದೃಷ್ಟಿ ಒಂದು ಇರೋದ್ರಿಂದ ಮಾತ್ರ ನಿಮಗೆ ಸ್ವಲ್ಪ ಸಾಂತ್ವನ ಸಿಗುತ್ತೆ. ಬಿಟ್ಟರೆ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲ ನೋಡಿ. ವೃಶ್ಚಿಕ ರಾಶಿಯವರ ರಾಶಿ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಆರೋಗ್ಯದ ಬಗ್ಗೆ ಎಚ್ಚರ, ಶತ್ರುಬಾಧೆ ಇರತಕ್ಕಂಥ ಸಮಯ. ಆದರೆ ನಿಮಗೆ ಗ್ರಹಣ ಕಾಲದಲ್ಲಿ ಲಾಭದ ಪ್ರಾಪ್ತಿ ಅಂತ ನೋಡು.
ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ದಶಮ ಸ್ಥಾನದಲ್ಲಿ ಶುಕ್ರ ಕೇತು, ನಷ್ಟಾಧಿಪತಿ ಶುಕ್ರ, ಹಾಗೆ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ, ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಸಹಿತ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ. ನೋಡಿ 11ರ ಸ್ಥಾನದ ಅಧಿಪತಿ 11ರ ಸ್ಥಾನದಲ್ಲಿ ಸ್ಥಿತನಾಗಿದ್ದು ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ಲಾಭವನ್ನು ತಂದುಕೊಡುತ್ತೆ. ಆದರೆ ಆ ಲಾಭವನ್ನು ತಂದುಕೊಟ್ರೂ ನಷ್ಟವನ್ನು ತರತಕ್ಕಂಥದ್ದು ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದರೆ ಈ ಒಂದು ಸಂದರ್ಭಗಳಲ್ಲಿ ತೊಗರಿ ಬೇಳೆಗಳನ್ನು ಹಂಚಿ, ಹಾಗೇ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶಿವ ಸುಬ್ರಹ್ಮಣ್ಯ, ಹರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠನೆ ಮಾಡಿ, ಕೆಂಪು ವಸ್ತ್ರಗಳನ್ನು ದಾನ ಮಾಡಿ ಈ ಸಂದರ್ಭಗಳಲ್ಲಿ, ಅಥವಾ ಒಬ್ಬಟ್ಟನ್ನು ಬಡವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ನಾವು ನೋಡಲಿಕ್ಕಾಗಲ್ಲ. ವೃಶ್ಚಿಕ ರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ, ದಾಂಪತ್ಯದಲ್ಲಿ ಸಾಧಾರಣತೆ ಬರ್ತದೆ. ಇನ್ನು ಆರೋಗ್ಯದಲ್ಲಿ ಎಚ್ಚರಿಕೆ ಆಗಿರಬೇಕು, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಅನ್ನೆಸಸರಿ ಖರ್ಚು ಮಾಡಲಿಕ್ಕೆ ಹೋಗ್ಬೇಡಿ. ವೃಶ್ಚಿಕ ರಾಶಿಯವರ ಒಂದು ಫಲಗಳನ್ನು ನೋಡಿದ್ರೆ ಜಾಗರೂಕರಾಗಿದ್ದರೆ ಅದೇ ನಿಮಗೆ ಶುಭ. ಅತ್ಯಂತ ಸುಲಭ ಮಾರ್ಗದಲ್ಲಿ ಒಂದು. ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ನೋಡಿ, ಕೇಂದ್ರಗತ ಗ್ರಹಣ ಕಾಲದಲ್ಲೂ ಶುಭತ್ವ ಇರುತ್ತೆ, ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಬೆಳಗಿ ಆರೋಗ್ಯದ ವಿಚಾರದಲ್ಲೂ ಕೊಂಚ ಶುಭತ್ವ ಇರತಕ್ಕಂಥದ್ದು ಇರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಬೆಳಗ್ಗೆ ನೋಡಿ, ಕೇಂದ್ರಗಳಲ್ಲಿ ಕೇಂದ್ರ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ನೀವು ಒಬ್ಬರು ಕ್ರಿಯೇಟರ್ ಆಗ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭತ್ವ. ಲಗ್ನದಲ್ಲಿ ಅಂದರೆ ಕೇಂದ್ರ ಭಾವದಲ್ಲಿ ಶನಿ ವಕ್ರನಾಗಿದ್ದರೂ ಹಲವಾರು ಪ್ರಯತ್ನದ ಮೇಲೆಗೆ ಶುಭ ಫಲ ಪ್ರಾಪ್ತಿ ಆಗ್ತದೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಕೇತುರಿದ್ದಾರೆ. ಕೇತು 9ರ ಸ್ಥಾನ ಸ್ವಲ್ಪ ಪದಚ್ಯುತಿ, ಏನಾದರೂ ಒಂದು ಸಮಸ್ಯೆ ಮಾಡೋದ್ರಿಂದ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಒಂದು ಮಂತ್ರಗಳನ್ನು ಪಠನೆ ಮಾಡಿ, ಕೂರ್ಚವನ್ನು ಅಲ್ಲಿ ಗಣಪತಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತ ಧನುರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ. ವ್ಯಾಪಾರ ವಹಿವಾಟುಗಳು, ಹಾಗೆ ದಾಂಪತ್ಯ ಜೊತೆಗೆ ನಿಮ್ಮ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಖಂಡಿತವಾಗಿ ನೋಡೋಣ. ಧನುರಾಶಿಯವರಿಗೆ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಶುಭ ಫಲ ಪ್ರಾಪ್ತಿ, ಶುಭವಾಗಲಿ. ಹಾಗೆ ಮಕರ ರಾಶಿಯವರ ಈ ವಾರದ ಫಲ ನೋಡಿ, ರಾಶಿ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ. 9ರ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಈ ಗ್ರಹಣ ಕಾಲ 9ರ ಸ್ಥಾನದಲ್ಲಿ ಉಚ್ಚ ಬುಧನೊಟ್ಟಿಗಿದ್ದಾನೆ. ಮಕರ ರಾಶಿಯವರಿಗೂ ಸಹಿತವಾಗಿ ನಾವು ಶುಭ ಫಲ ಪ್ರಾಪ್ತಿಯನ್ನು ಈ ವಾರದಲ್ಲಿ ನಾವು ನೋಡ್ತೇವೆ. ಬೆಳಗಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನವನ್ನು ನೋಡ್ಕೊಳ್ಳಿ. ಚತುರ್ಥಾಧಿಪತಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ಮನೆ, ಆಸ್ತಿ ವಿಚಾರ ಇವೆಲ್ಲದರಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಸಾಧ್ಯತೆ ತೋರಿಸ್ತದೆ. 11ರ ಅಧಿಪತಿ ದಶಮ ಸ್ಥಾನದಲ್ಲಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿ. ನೋಡಿ, 9ರ ಸ್ಥಾನ ಭಾಗ್ಯಸ್ಥಾನ ಅಂತ ನೋಡಿದ್ವಿ. ನಿಮಗೆ ಈ ಗ್ರಹಣದ ಒಂದು ಎಫೆಕ್ಟ್ ಕೂಡ ಕಡಿಮೆ ಇರ್ತದೆ. 21 ಗ್ರಹಣ, ಸೂರ್ಯಗ್ರಹಣ. ಖಂಡಿತವಾಗಿ ಶುಭ ಫಲ ಪ್ರಾಪ್ತಿ, ಶಿವರ ಆರಾಧನೆಯನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭದ ಕಾಲ. ಬೆಳಗಿ ಆಹಾರ ಪಥ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ. ಆಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ. 2ರ ಸ್ಥಾನದಲ್ಲಿ ರಾಹು, ಕೌಟುಂಬಿಕ, ಹಣಕಾಸು, ಹಾಗೆ ಆರೋಗ್ಯ, ಫುಡ್ ಇವೆಲ್ಲ ನೋಡಿದ್ವಿ. ಇದು ಲಿಮಿಟೇಷನ್ಸ್ ಇರಬೇಕಷ್ಟೆ. ಈ ಲಿಮಿಟೇಷನ್ಸ್ ಇದ್ದರೆ ಇಟ್ಸ್ ಅ ವೆರಿ ಗುಡ್. ತೃತೀಯ ಭಾವದಲ್ಲಿ ವಕ್ರನಾದರೂ ಶನಿ, ನೀವು ಹಲವಾರು ಪ್ರಯತ್ನಗಳನ್ನು ಮಾಡ್ಕೊಳ್ಳಿ ಕೆಲಸಕ್ಕೋಸ್ಕರ, ಶುಭ ಫಲ ಪ್ರಾಪ್ತಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಷ್ಟಮ ಸ್ಥಾನದಲ್ಲಿ ಶುಕ್ರ ಕೇತು ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ಏಕೆಂದರೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಯೋಗವನ್ನು ತರ್ತದೆ. ಕೇತು ಅಷ್ಟಮ ಸ್ಥಾನದಲ್ಲಿ ನಿಮಗೆ ಇನ್ವೆಸ್ಟ್ಲಿ ಪ್ರಪೋಷನ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ, ಮೋಕ್ಷವನ್ನು ಮಾಡ್ತದೆ. ಮಕರ ರಾಶಿಯವರಿಗೆ ಕೇವಲ ಸರಳವಾಗಿರ್ತಕ್ಕಂಥ ವಿಧಾನ, ಹಲವಾರು ಪ್ರಯತ್ನ ನಿಮ್ಮ ಸಕ್ಸಸ್ ರೇಟನ್ನು ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಶುಭ ಇರತಕ್ಕಂಥದ್ದು, ಗ್ರಹಣ ಕಾಲದ ಎಫೆಕ್ಟ್ ಕೂಡ ಕಡಿಮೆ ಇರತಕ್ಕಂಥದ್ದು ನಿಮಗೆ ಮಕರ ರಾಶಿಯವರಿಗೆ ತೋರಿಸ್ತದೆ. ಶುಭ ಫಲ ಇವು. ಆದರೆ ಕೌಟುಂಬಿಕ, ಹಣಕಾಸು ಯಾರನ್ನೇ ಅತಿಯಾಗಿ ನಂಬಲಿಕ್ಕೆ ಹೋಗೋದು ಬಿಟ್ಟು ಇನ್ನೆಲ್ಲ ವಿಚಾರಗಳು ಶುಭ ಫಲವನ್ನು ಕೊಡುತ್ತೆ. ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭ ಆಗುತ್ತೆ. ಹಾಗೆ ಕುಂಭ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು
ನೋಡಿ, ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗ್ರಹಣದ ಎಫೆಕ್ಟ್ ಒಂದು ರೀತಿಯಾಗಿ, ಹಾಗೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳು ಕಾಣಿಸ್ತದೆ. ಮೇಲಾಗಿ ತೃತೀಯಾಧಿಪತಿ ನವಮ ಸ್ಥಾನ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಸಮಯ. ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ರಾಹು ಸ್ಥಿತಿಯಲ್ಲಾಗಿದ್ದಾನೆ. ನೇರವಾಗಿ ಕೇತು ಒಟ್ಟಿಗೆ ದೃಷ್ಟಿ. ಮೇಲಾಗಿ ಸಪ್ತಮ ಸ್ಥಾನ ಶುಕ್ರನಿದ್ದಾನೆ. ಶುಕ್ರನ ಡಿಟ್ಯಾಚ್ಮೆಂಟ್ ತೋರಿಸ್ತದೆ. ಸ್ವಲ್ಪ ದಾಂಪತ್ಯ, ಹಾಗೆ ಪಾರ್ಟ್ನರ್ಶಿಪ್ ವಿಚಾರಗಳು, ವ್ಯಾವಹಾರಿಕ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆಮೇಲೆ ಗ್ರಹಣದ ಎಫೆಕ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ತಟ್ಟತಕ್ಕಂಥ ಸಾಧ್ಯತೆ ಈ ಕುಂಭರಾಶಿಯವರಿಗೆ ತೋರಿಸ್ತದೆ. ಅಷ್ಟಮ ಸ್ಥಾನ ಸೂರ್ಯನಿದ್ದಾನೆ. ಬುಧ ಅಷ್ಟಮ ಸ್ಥಾನ, ಪಂಚಮಾಧಿಪತಿ ಅಷ್ಟಮ ಸ್ಥಾನ. ಹಣಕಾಸು ವ್ಯವಸ್ಥೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಆದರೆ ಒಮ್ಮೊಮ್ಮೆ 12 ಮನಿ ಸಾಧ್ಯತೆ ತುಂಬ ದೋಸ್ತದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು 12 ಮನಿ, ನೀವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಹಣ ಪ್ರಾಪ್ತಿ ಅಂತ ನೋಡಿದ್ವಿ. ಆದರೆ ಬೇರೆ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಕ್ಲಿಷ್ಟತೆಯನ್ನು ಕಾಣಿಸ್ತದೆ. ಕುಂಭರಾಶಿ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನೋಡ್ಬೋದು. ಮೇಲಾಗಿ ಹಣಕಾಸು ವ್ಯವಸ್ಥೆ ಸ್ವಲ್ಪ ಕುಂಠಿತ ಆಗ್ತದೆ ಕುಂಭರಾಶಿಯವ್ರಿಗೆ. ನಿಧಾನ, ಮಂದಗತಿಯಿಂದ ನೋಡಿದ್ವಿ. ಮಂದಗತಿಯ ಚಾಲನೆ ಈ ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ದು ಇರ್ತದೆ. ಶನಿ ವಕ್ರನಾಗಿ 2ರ ಸ್ಥಾನದಲ್ಲಿದ್ದಾನೆ. ಒಮ್ಮೊಮ್ಮೆ ಚೆನ್ನಾಗಿ ಆಗ್ತದೆ, ಒಮ್ಮೊಮ್ಮೆ ಪೂರ್ತಿ ಡಲ್ ಆಗ್ತದೆ ಕುಂಭರಾಶಿ. ಬೆಳಗ್ಗೆ ಆರೋಗ್ಯ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಭಾಳ ಮುಖ್ಯ. ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಣಕಾಸು, ಫ್ರೆಂಡ್ಸು, ಸ್ನೇಹಿತರು, ಪ್ರೀತಿಯ ವಿಚಾರ ಇದರೆಲ್ಲದರಲ್ಲೂ ಜಾಗರೂಕರಾಗಿ. ಒಮ್ಮೊಮ್ಮೆ ಏಕಾದಶ ಭಾವದ ಫಲಗಳನ್ನು ಬುಧ ಕೊಟ್ಟರೆ ಖಂಡಿತವಾಗಿ ವಿಪರೀತವಾಗಿ ಧನ ಬರ್ತದೆ. 12ರ ಸ್ಥಾನದಲ್ಲಿ ಫಲ ಇರ್ತೋ ಸ್ವಲ್ಪ ಕಷ್ಟ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನವಾಗಿ ಕೊಡಿ. ಚಪಾತಿಯನ್ನು ಹಸುಗಳಿಗೆ ದಾನವಾಗಿ ಕೊಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಏಕೈಕವಾಗಿ ಪ್ರತಿದಿನ ದುರ್ಗಾ ಕವಚ ಮಂತ್ರವನ್ನು ಓದಿ. ಓಂ ಶೃಣು ದೇವಿ ಪ್ರವಕ್ಷ್ಯಾಮಿ, ಈ ರೀತಿ ಮಂತ್ರಗಳು, ಕವಚ ಮಂತ್ರಗಳನ್ನು ಕುಂಭರಾಶಿಯವರು ಪಠಣೆ ಮಾಡಿ. ಲಗ್ನದಲ್ಲೇ ರಾಹು ಇದ್ದಾನೆ, ಸಾತ್ವಿಕತೆಯನ್ನು ಕೊಡುತ್ತೆ. ಟ್ರಮೆಂಡಸ್, ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ ಒಂದು ರೀತಿಯಾಗಿ ಟ್ರಮೆಂಡಸ್ ಬುದ್ಧಿಯನ್ನು ಕೊಡುತ್ತೆ. ಕೆಟ್ಟ ಬುದ್ಧಿ ಕೊಡದಲ್ಲೇ ಶುಭ ಬುದ್ಧಿಯನ್ನು ಕೊಟ್ಟಾಗ ನಿಮಗೆ ಕಾರ್ಯಗಳು ಶುಭವಾಗ್ತದೆ. ಮೇಲಾಗಿ ನಿಮಗೆ ಸಪ್ತಮ ಶುಕ್ರ ಕೇತು ಡಿಟ್ಯಾಚ್ಮೆಂಟು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲಿ. ಈ ರೀತಿಯಾದಂಥ ಫಲಗಳು ಕುಂಭರಾಶಿಯವರಿಗೆ ವಾರದಲ್ಲಿ ನಡೆಯುತ್ತೆ. ಕೊನೆಯದಲ್ಲಿ ಮೀನರಾಶಿಯ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ. ಮೀನರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಶನಿ ವಕ್ರನಾಗಿದ್ದಾನೆ. ಇಲ್ಲಿ ಗ್ರಹಣ ಕಾಲದ ಎಫೆಕ್ಟ್ ಕೂಡ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತದೆ. ಸೂರ್ಯ ಬುಧ ವ್ಯಾಪಾರ ವಹಿವಾಟುಗಳು, ಮದುವೆ ವಿಚಾರಗಳು, ದಾಂಪತ್ಯದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ಹಣಕಾಸಿನ ವಿಚಾರಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಅಷ್ಟಮ ಸ್ಥಾನದಲ್ಲಿ ಕುಜನಿದ್ದಾನೆ. ಕುಜಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. 6ರ ಸ್ಥಾನದಲ್ಲಿ ಶುಕ್ರಕೇತು ಒಂದಷ್ಟು ಶುಭ ಫಲ ಪ್ರಾಪ್ತಿ, ಶತ್ರು ವಿನಾಶವನ್ನು ಮಾಡ್ತದೆ. ಮೇಲಾಗಿ 3 ಮತ್ತು 8ರ ಅಧಿಪತಿ ನಿಮಗೆ 6ರ ಸ್ಥಾನ. ಅಡಿಕ್ಷನ್ಗೆ ಪ್ರಿಯರಾಗಬೇಡಿ. ಅಣ್ಣ ತಮ್ಮದರೊಟ್ಟಿಗೆ ಹಾಗೆ ಭೂಮಿಯ ವಿಚಾರದಲ್ಲಿ ವ್ಯಾಜ್ಯಗಳನ್ನು ಮಾಡಿಕೊಳ್ಬೇಡಿ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಮೀನರಾಶಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಚತುರ್ಥ ಭಾವ ವಿದ್ಯಾರ್ಥಿಗಳಿಗೆ ಶುಭತ್ವ ಅಂತ ನೋಡಿದ್ವಿ. ಮೇಲಾಗಿ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ನಿಮ್ಮ ಪ್ರಯತ್ನಗಳು ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ರಾಹು ಶಾಂತಿ ಖಂಡಿತವಾಗಿ ಮಾಡಿ. ಉದ್ದಿನ ಕಾಳನ್ನು ದಾನ ಕೊಡಿ. ನಿಮಗೆ ನಷ್ಟ ತಪ್ಪುತ್ತೆ. ರಾಹು ಶನಿಯ ಫಲಗಳನ್ನು ಕೊಡೋದ್ರಿಂದ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಸಾಧ್ಯವಾದರೆ ಮೀನರಾಶಿಯಲ್ಲಿರ್ತಕ್ಕಂಥವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇನು. ಸಾಧ್ಯವಾದಷ್ಟು ಉದ್ದಿನ ಕಾಳು ದಾನ ಕೊಡ್ತಕ್ಕಂಥದ್ದು, ಜೊತೆಗೆ ದುರ್ಗಾ ಕವಚ ಮಂತ್ರಗಳು, ಶ್ರೀ ಸೂಕ್ತಂಥ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಎಲ್ಲ ವಿಚಾರಗಳಲ್ಲಿ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ಅನ್ಯತಃ ನನ್ನ ವಿಚಾರದಲ್ಲಿ ಸುತ್ತಮುತ್ತಲಿನ ಜನ, ನಿಮ್ಮ ಬಾಸ್ ಆಗಿರ್ಬೋದು,
ಮತ್ತೊಬ್ಬರಾಗಿರ್ಬೋದು ಕಿರಿಕಿರಿಗಳನ್ನು ಮಾಡ್ಕೋಬೇಡಿ. ಸಾಧಾರಣವಾಗಿ ಶ್ರದ್ಧಾ ಅಂದರೆ ಸಾತ್ವಿಕತೆಯಿಂದ ನಡ್ಕೊಳ್ಳಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಶೇಷವಾಗಿ ನಿಮಗೆ ನವರಾತ್ರಿಯ ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಿಮಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅದನ್ನು ನೋಡಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ರೆ ನವಗ್ರಹಗಳ ಒಂದು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ, ಹೇಗೆ ಶುಭಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ, ಜೊತೆಗೆ ದಿನ ಭವಿಷ್ಯದಲ್ಲಿ ಕೂಡ ನಿಮಗೆ ಯಾವ ಒಂದು ಬಣ್ಣವನ್ನು ಧಾರಣೆಯನ್ನು ಮಾಡ್ಕೋಬೇಕು, ತಾಯಿಯನ್ನು ಹೇಗೆ ಆರಾಧನೆ ಮಾಡ್ಕೋಬೇಕು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.